ಹಾಯ್, KCET ಮತ್ತೆ ಎಷ್ಟು ರೌಂಡ್ಸ್ ಇದಾವೆ? ಈ ಒಂದು ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈಗ KCET ರಿಲೇಟೆಡ್ ಕೋರ್ಸಸ್ ಏನಿದೆ, ಈಗ ಎಂಜಿನಿಯರಿಂಗ್, BSc ನರ್ಸಿಂಗ್, ಫಾರ್ಮಸಿ ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದೆ ಈಗ ಸೆಕೆಂಡ್ ರೌಂಡ್ ಮುಗಿದಿದೆ. ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ನ ಅಡ್ಮಿಷನ್ ಪ್ರಾಸೆಸ್ ಅಥವಾ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ನಡೀತಾ ಇದೆ. ಇದರ ನಂತರ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ನಡೆಯುತ್ತೆ. ನಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು KCET ಥರ್ಡ್ ರೌಂಡ್ ಮತ್ತು KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಎರಡು ಬೇರೆ ಬೇರೆ ಅಂತ ಕೇಳ್ತಾ ಇದ್ರು. ಬೇರೆ ಬೇರೆ ಅಲ್ಲ, KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದನ್ನೇ ಥರ್ಡ್ ರೌಂಡ್ ಅಂತ ಕರಿತೀವಿ. ಎರಡು ಒಂದೇ. KCET ಥರ್ಡ್ ರೌಂಡ್ ಮತ್ತು KCET ಎಕ್ಸ್ಟೆಂಡೆಡ್ ರೌಂಡ್ ಎರಡು ಒಂದೇ. ನಂತರ ಈಗ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಒಳಗಡೆ ನಿಮಗೆ ಕಾಲೇಜ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸಲೇಬೇಕು. ಈ ರೀತಿ ರೂಲ್ಸ್ ಇರುತ್ತೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಈಗ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕೂಡ ಕಾಲೇಜ್ ಅಲಾಟ್ ಆಗಿಲ್ಲ, ಆವಾಗ ಅಂತಹ ವಿದ್ಯಾರ್ಥಿಗಳು KCET ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಈಗ ಮಾಪ್ ಅಪ್ ರೌಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಈಗ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಏನಿದೆ ಅದು ಮುಗಿದ ನಂತರ ಕೂಡ ಸೀಟ್ ವೇಕೆಂಟ್ ಇದ್ರೆ, ಸೀಟ್ ಖಾಲಿ ಇದ್ರೆ ಯಾವ್ದಾದ್ರು ಕಾಲೇಜ್ಗಳಲ್ಲಿ, ಆ ಕಾಲೇಜ್ಗಳಲ್ಲಿ ಇರುವಂತಹ ಸೀಟ್ಗಳನ್ನ ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನಂತರ ಆ ಖಾಲಿ ಉಳಿದಿರುವಂತಹ ಸೀಟ್ಸ್ ಏನಿರುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನ ನಂತರ ಅದಕ್ಕೆ ಸಂಬಂಧಿಸಿದಂತೆ ಮಾಪ್ ಅಪ್ ರೌಂಡ್ ಅಂತ ನಡೆಸ್ತಾರೆ. ಸರಿನಾ? ನಂತರ ಈಗ ಹೇಳಿದೆ ಅಲ್ವಾ, ಯಾರಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲೂ ಕೂಡ ಸೀಟ್ ಸಿಕ್ಕಿರಲ್ಲ ಅಂತಹ ವಿದ್ಯಾರ್ಥಿಗಳು ಮಾತ್ರ KCET ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಹಾಗಿದ್ರೆ ಹೇಳೋದಾದ್ರೆ ಈಗ ಸೆಕೆಂಡ್ ರೌಂಡ್ ನ ನಂತರ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಂತರ KCET ಮಾಪ್ ಅಪ್ ರೌಂಡ್ ಇನ್ನು 2 ರೌಂಡ್ಸ್ ಬಾಕಿ ಇದಾವೆ. ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.